ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಎರಡನೇ ಬ್ಲಾಗ್ ಇರುತ್ತೆ. ಏನಂದರೆ ಇದು ನಾಯಿ ಮರಿ ಬೆಕ್ಕಿನ ಮರಿ ಸಾಕಿರ್ತಾರಲ್ಲ ಅವರಿಗೆ ವಿಡಿಯೋ. ಯಾಕಂದರೆ ಮನುಷ್ಯ ವಿಷಯ ತಪ್ಪಲ ಅಕಸ್ಮಾತ್ ಮನುಷ್ಯ ವಿಷಯ ತಪ್ಪಲೆ ಒಂದು ಸಾಧಾರಣ ಅಂದರೆ ಒಂದು ಸ್ವಲ್ಪ ಖರ್ಚಾಗ್ಬೋದು. ಆದರೆ ನಾಯಿ ಮರಿಗಳಿಗೆ ಬೆಕ್ಕಳಿಗೆ ವಿಷಯ ತಪ್ಪು ಸಾಧಾರಣ 2 ಸಾವಿರ ಖರ್ಚಾಗುತ್ತೆ. ಖರ್ಚಾಕೋಕ್ಕಿಂತ ಜಾಗ್ರತೆ ತಗೊಂಡ್ರು ವಿಷಯ ತಪ್ಪುತ್ತೆ. ನಿನ್ನೆ ನನಗೆ ಇದು ಮೆಡಿಸಿನ್ ನೋಡಿ ನಂಗೂ ಹುಷಾರಿಲ್ಲ, ಜ್ವರ ಅಂದಮೇಲೆ ನಿನ್ನೆ ಒಂದು ಮೆಡಿಸಿನ್ ಕೇಳಿ ನಂಗೆ ಶಾಕ್ ಆಗಿದೆ. ಏನಂದರೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದ್ರು, ಇವನು ಸಿಂಬಂಗೆ ಮೆಡಿಸಿನ್ ಫುಡ್ಡೆಲ್ಲ ಸೇರಿ ಸಾಧಾರಣ ಅಂದರೆ 2,000 ಆಯಿತು, 2,000 ಚಿಲ್ಲರೆ ಮೇಲಾಯಿತು. ಡಾಕ್ಟ್ರು ಕೊಟ್ಟಿರಲ್ಲ ಸುಮಾರು ಮೆಡಿಸಿನ್ ಕೈ ಮಾತ್ರ ಒಳ್ಳೆ ಇತ್ತು. ನಾನು ಹೇಳ್ತೀನಲ್ಲ, ಇಷ್ಟು ಮೆಡಿಸಿನ್ ಇರ್ತೀವಿ ಕುಡಿಯಲ್ಲ ಕಾಣ್ತೀರಿ, ಕುಡಿಯಲ್ಲ ನೀವು ಏನಾ ಯಾರು ಜೋರು ಮಾಡುತ್ತಾ? ಹಾಂ, ಜೋರು ಮಾಡುತ್ತಾರೆ ಮಗ ನೀನು. ಆಯ್ತು ಬಾ ನನ್ನ ಜೊತೆಗೆ ಬಾ, ನಾನು ಬಿಟ್ಟು ಎಲ್ಲೂ ಹಾಕೋಕಿಲ್ಲ. ಅರ್ಧ ಮೇಲೆ ಅರ್ಧ ಸಿರಿಂಜಾಗ ಅರ್ಧ ಕೊಡಿಸ್ ಭಯಂಕರ ಕಷ್ಟ ಅನಿಸು. ಅಭ್ಯಾಸ ಇದ್ದೀರ ಹಂಗೆ ಕೊಡಿಸ್. ಸುಬಾಟರ ಮಗಳೇ ನಂದೆಲ್ಲ ನಂದೇ ತಗೊಳ್ಳೆ ಸಿಂಬಾ ಇಲ್ಲ ಅಲ್ಲೋಕೆ ದೋಖ ಹಚ್ಚೆ ಇದು ಬೆಳಗ್ಗೆ ಮಾತ್ರ 3 days. ಸುಬಾಟರ ಮಗಳೇ ನಂದೆಲ್ಲ ನಂದೇ ತಗೊಳ್ಳೆ ಹೊಸ ಹೊಸ ಸೀರೆಂದು ನಂದೆಲ್ಲ ನಂದೇ. ಸ್ವಲ್ಪ ಇತ್ತು ಮಗನ ಔಷಧಿಯ ಮಗ್ನ, ಸ್ವಲ್ಪ ಇತ್ತ ಮಗ್ನ. ಇದು ಬಾಜಲ್ಲ ಹಿಂಗೆ ಮಾಡುತ್ತೆ. ಹಿಂಗೆ ಮಾಡ್ತಾರ, ಹಿಂಗೆ ಮಾಡ್ಕೊಂಡು ಏನು ಮಾಡ್ಬೋದಾ? ಸಿಂಪಲ್ ಮತ್ತೆ ಪುರ್ಸೋತಿ ಕೇಳಿಲ್ಲ ಅನ್ಕೊಳ ಇದಿತ್ತಲ್ಲ ನೋವು ಹಾಕೋಕಾಗ ನೋವಿದೆ. ಹಿಂಗೆ ಇಟ್ಕೊಳ್ಳೋದ ಸೈಲೆಂಟ್ ಆಗುತ್ತೆ ಫಸ್ಟ್. ಆಯ್ತು ಕೈ ಇತ್ತದು ಆ ತಿನ್ನಪ್ಪ, ನೀನು ಕೈ ಇತ್ತು ಇಶಿ ಕೊಟ್ಟೆ, ನೀನು ಇಶಿ ಕೊಟ್ಟು ಇನ್ನೊಂದು ಬೆಸ್ಟ್ 3 ನಿನ್ನೆ ಅಂತ ಮಗ ಕೈ ಅಂದ್ರೆ ಕುಡ್ದೇ ಇಲ್ಲ ನೋಡಿ. ಗುಡ್ ನಂಗೆ ಹಿಂಗೆ ಕೂಸೋಕಾಗ್ತಿಲ್ಲ, ನಾನು ಕೂಸೋದೇ ನಾನು ನೀತ ಸುಬ ಬಟ್ಟರ ಮಗ ನಂದಲ್ಲ. ಅಮ್ಮಂಗೆ ಜೋರು ಮಾಡ್ತೀಯ ಆಮೇಲೆ ಇಲ್ಲಿ ಕುಸುಕ್ ಗ್ಯಾಸ್ಟ್ರಿಕ್ ಆಯ್ತು, ಹೊಟ್ಟಿ ನೋವು, ಹಾಂ ಪುಷ್ಟಿ ಆಯ್ಕ ಕ್ಯಾಶಿಮ ಇಷ್ಟು ಕೂತಾರೆ ಆಯ್ತಲ್ಲ. ಸಿಂಬಾ ನನ್ನ ಮುದ್ದು ಸಿಂಬಾ. ಅಮ್ಮಂಗೆ ನೀ ನಂಗೆ ಇಷ್ಟೇ ಜೋರು ಮಾಡ್ರು ನಂಗೆ ಎಂತ ಅವಶ್ಯಕ ನನಗೆ ನಂಗೆ ಒಬ್ಬ ಸಿಗ್ತೈತೆ. ಗ್ಯಾಸ್ಟ್ರಿಕ್ ಪಾಪ ಸುಬ ಬಟ್ಟರ ಮಗಳೇ ನಂದೆಲ್ಲ ನಾಷ್ಟ ಮಗು ಸೀದು ತುದುದುದು ರಾಶನ್ನು ತುದುದುದು ಆಮಗಳು ಸೀದ ಕುಡಿತಾ ಸೀದೊಂದು ಅದನ್ನು ಕೊಡ್ತೇನೆ ಕೊಟ್ಟಾಕ್ಬಿಟ್ಟು ಕ್ಯೂ ಬೆಳಗ್ಗೆ ಸಹಿತ ಮನೆ. ಸುಬ ಬಟ್ಟರ ಮಗಳೇ ನಂದೆಲ್ಲ ಇದು ಸೀತ್ ನಮ್ಮ ಮಗಂಗೆ ಸಿಂಬಾ ಇದು ಟೂ ಎಮ್ ಅಂದರೆ ನನ್ನ ಫೇವ್ರೇಟ್ ಇತ್ತು. ಸಿಂಬಾ ನಾ ಕುಡಿಸಿದ್ರೆ ಕುಡಿತ ನನ್ನ ಫೇವ್ರೇಟ್ ಇತ್ತು. ಕುಡಿಸೋದು ಮತ್ತೆ ಕುಡಿಸಿದ್ದಪ್ಪ ಅದೊಂದು ಏನು ಸೈಡ್ ದಪ್ಪ ಇತ್ತು ಅದಿತ್ತು ಆದರೂ ಸಾಕು. ಕೊಡ್ಸಿಟ್ಟೆ ಲಾಸ್ಟ್ ಒನ್ ಬೈ ಒನ್ ಗೆಟ್ ಬಂದ್ರಿ ಆಯ್ತಾಯ್ತು ಹೋದ ಮಗನೇ ಎದ್ದ ಬೇಡ ಮಗನೇ ನಾನು ಸುಟ್ಟು ಕೊಟ್ಟಲ್ಲ. ಯಾರು ಹಂಗಂತ ಜಾಸ್ತಿ ಆಗುತ್ತೆ ಸ್ವಲ್ಪ ಕುಡಿಸೋದೇವು ಈಗ ಕುಡಿದ್ರೆ ಹಿಂಗೆ ಆಗುತ್ತೆ. ಹಿಂಗೆ ಸುಬ ಬಟ್ಟರ ಮಗಳೇ ನಮ್ಮ ಗುಡಿ ಕುಡ ಹಸಿದು ಕುಡ್ದ ಸಿಂಬಾ ಹಸಿದ ಚಿಟ್ಟು ಹಸಿದು ಕುಡ್ದ. ಈಗ ಬಾಯಿ ವರ್ಷದ ಹೆಂಗತ್ತಾರೆ ಎಲ್ಲಿ ನಾಟಿತ್ತಲ್ಲ ಎಲ್ಲ ಹಸಿ ಒಪ್ಪೋದು ಸಿಟ್ಟು ಒಪ್ಪೋದು ಸ್ನಾನ ಮಾಡ್ಸೋಕ್ಕಿಲ್ಲ. ಗೆಸ್ ಮಾಡಿ ನೋಡ ಎಷ್ಟು ತಿಂಗಳು ಮರಿ ಇರ್ಬೋದು, ಗೆಸ್ ಮಾಡಿ ಹೇಳಿ ನೋಡ ಎಷ್ಟು ತಿಂಗಳು ಮರಿ ಇರ್ಬೋದು. ಹೈಪರ್ ಆ್ಯಕ್ಟಿವ್ ಸಿಕ್ಕಾಪಟ್ಟೆ ಕಷ್ಟ. ಎಲ್ಲ ಹೇಳಿದ್ರು ಸಿಡ್ಸು ನಾಯಿಗಳು ಸಾಕ್ರೆ ಅದು ನಾವು ಹೆಂಗೆ ಮಾಡ್ತಾವೆ ಸತ್ಯ ಸಿಡ್ಸು ನಾಯಿಗಳು ಸಾಕ್ರೆ ನಾವು ಹೆಂಗೆ ಮಾಡ್ತೀವಿ ನಾವು ಮಾಡೋದು ಹೌದು ಅದು ಮಾಡ್ಬೋದು. ಆದರೆ ನೀವು ಜಾಸ್ತಿ ಗೊತ್ತು ಅನ್ಕೊಳ್ಳ ನೀವು ಪಾಲಿಸ್ ಮಾಡ್ರೆ ನೀವು ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಂಡು ಆತಿಲ್ಲಕ್ಕೆ ಕೋಲ್ ಇಟ್ಕೊಂಡು ಒಂದು ಸಣ್ಣ ಕೋಲ್ ಇಟ್ಕೊಂಡು ಹೆದರ್ಸಿ ಹೊಡ್ಕೊಳ್ಬೇಡಿ. ಹೆದರ್ಸಿದಾಗ ಮಾತ್ರ ಕೇಳ್ದ, ಇಲ್ಲಾಂದ್ರೆ ಕೇಳಲ್ಲ. ಊಟ ತಗೊಂಡು ಬಂದಾಗ ಕೂತ್ಕೊಳ್ಳಲ್ಲ. ಅಷ್ಟು ಡಾಕ್ಟ್ರು ನಾಯಿ ಮರಿ ಹೊಲ್ ನೋಡಿ 1 ತಿಂಗಳು ಮರಿ ಮೋಸ ಮಾಡಿ ಕೊಟ್ಬಿಟ್ಟು 6 ಹೊಡಿ ಒಳ್ಳೆ ರಾಯನೇ ಕೊಟ್ಟಿದ್ದೆ. ಖುಷಿ ಫಸ್ಟ್ ನೈಟ್ ಆಗ ಬಂದಿದ್ದೆ
ಅವನ ಹೆಸರು ಸಿಂಹ ಅಂತ ಇಟ್ಟಿದ್ದೆ. ಅವ್ನು ಮಟ್ಟು ಒಂಥರ ಚುಕ್ಕ ಹಾಗೆ ಒಂಥರ ಡಿಸೆಂಟ್ ಹೇಳಿದ್ರೆ ಕೇಳ್ತಿದ್ದ, ನಿಂತ್ಕೊಂತಿದ್ದ, ಕೂತ್ಕೊಂಡಿದ್ದ, ನನ್ನ ಕಾಲಡಿಗೆ ಮಾಡ್ಕೊಂಡಿದ್ದ, ಎಲ್ಲಿದ್ರು ನನ್ನ ಕಾಲಡಿ ವಾಶ್ರೂಮ್ ಹೋಗ್ತಿದ್ದ, ಎಷ್ಟಿದ್ದ. ಅದು ಈ ಮರ್ಗಳು ಏನಿದ್ದ ಒಂದು ಬುದ್ಧಿ ಅಂದರೆ ಮಲ್ಕೊಂಡಾಗ ಎಷ್ಟೇ ವಾಶ್ರೂಮ್ ಹೋಗ್ಕೊಂಡಿದ್ರು, ನಾವು ಬೆಡ್ ಮೇಲೆ ಮಲ್ಸ್ಕೊಂಡಿದ್ರು, ರಪ್ಪ ಎದ್ದು ಬಟ್ಟೆ ಹಾಸಿರುತ್ತಲ್ಲ ಅಲ್ಲೇ ಮಾಡ್ತಾ. ಅದು ಒಂದು ಹೇಳಿಕೊಡ್ಕಷ್ಟೇ ಹೇಳಿದಿರ ಹತ್ರ ಅವನಿಗೆ ಟ್ರೈನಿಂಗ್ ಮಾಡ್ತಿದ್ದೆ. ವಾಶ್ರೂಮ್ ಹೋಗೋದಿಲ್ಲ ಕಲಿತಿದ್ದಷ್ಟೇ, ಸಡನ್ಲಿ ಕೊಡಿ ಅಂದರೆ ಯಾರಿಗೂ ಕೊಡ್ಕೊತಿಲ್ಲ. ಹುಟ್ಟು ಮಗಿ ಈಗಲೇ ಊಟ ಮಾಡ್ಕೊಂಡು ಅಂತ ಕಲಿತಾ ಇಲ್ಲ ಅಲ್ಲೇ ಹಾಗೆ. ಇವರು ಹಾಗೆ ನನ್ನ ಮುದ್ದು ಮಗ ಇನ್ನೂ ಬೆಳೆದ ಮೀನಮ್ಮ ಅವಳು ಮುದ್ದು ಮಗ. ಅಳುವನುಮ್ಮ ಅಲ್ವ ಸಿಬೆ ಇವ್ ನನ್ನ ಸುಬ್ಬಭಟ್ಟರ ಮಗಳೇ, ಸುಬ್ಬಭಟ್ಟ ಮಗಳು ಅಲ್ವ. ಅಪ್ಪ ಅಪ್ಪ ನನ್ನ ಫೇವ್ರೇಟ್, ನನ್ನ ಗಂಡ ಇಷ್ಟ ಅಂತೇಳಿ ಫಸ್ಟ್ ಒಂದು ನಾಯಿ ಅಂತಂದ್ರೆ ಜಾಸ್ತಿ ಅಮೌಂಟ್ ಕೊಡ್ತಂದ್ರೆ ಉಳಿಲ್ಲ ಆಯಿತು. ತಗೊಬಂದು ಒಂದೇ ವಾರಕ್ಕೆ ಅವನಿಗೆ ಒಂದು ಆಟೋಮೆಟಿಕ್ ಬಾಲ್ ತಂದಿದ್ದ, ತಗೊಬಂದಿದ್ದ, ಅದು ಆಡ್ತಿದ್ದ. ಅದು ಅವನು ಸತ್ತು ದಿನಕ್ಕೆ ಅದು ವಾಪಸ್ ರಿಟರ್ನ್ ಬಂದಿತ್ತು. ರಿಟರ್ನ್ ಬಂದು ಆಟೋಮೆಟಿಕ್ ಹೋಗಿ ಎಕ್ಸ್ಚೇಂಜ್ ಆಯಿತು, ಅದನ್ನು ಕೊಟ್ಟಿದ್ದವ್ರೆ. ಇವನ್ನ ಇಲ್ಲ ದೇವ್ರ ಮನೆ ಇದ್ದರೆ ಇದು ಮಾಡ್ತಾರೆ. ಆಮೇಲೆ ಸುಮಾರು ತಿಂಗಳಾದ್ಮೇಲೆ ನನ್ನ ಗಂಡಂಗೆ ಇಷ್ಟ ಆಗಿ ಒಂದು ನಾಯಿ ಮರಿ ತಗೊಂಡ್ರು. ಅಡಿಲ್ಲ ಅವನಕ್ಕಿಂತ ಜಾಸ್ತಿ ಚುರುಕೇನೆ. ವಾ ಮಲಗೋಗಿ ಕಚ್ಚಿತೇ ಕಲ್ಲ ಕೈ ಸ್ನಾನ ಮಾಡಿಸ್ಬೇಕು. ಹೇಳಿದ್ರು ಬೇಕಾರೆ ಹೇಳಿ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ. ಅಲ್ಲ ಕೊಡ ಅದೇನಾ ಅವ್ನಿಗೆ ಬಟ್ಟೆ ಹಾಸಲ್ಲ. ಯಾವತ್ತು ಬಟ್ಟೆ ಹಾಸಲ್ಲ, ಇವತ್ತಿಂದ ಬಟ್ಟೆ ಹಾಸೋದಂದ್ರೆ ಇವತ್ತಿಂದ ಬಟ್ಟೆ ಹಾಸಿದ್ರೆ ಮೈಯೊಳಗೆ ಚೇಂಜ್ ಮಾಡ್ಕೊಳ್ಳಿ. ಬಾತ್ರೂಮ್ ಸುಸುಗೋದ ಕಾಲೆಲ್ಲ ಚೇಂಜ್ ಎಷ್ಟೆಂದ ಮನೆ ಕಾಲು ಕುದಲದಕ್ಕೆ ಕಾಲು ಕುದ್ದು ಕಣ್ಣು ಕಣ್ಣಿಂದ ಕೂದಲು ಕಟ್ ಮಾಡಿದೆ. ನೀವು ಇದು ಸೀಸರ್ ಬರ್ತಲ್ಲ ಅದೆಲ್ಲ ಕಟ್ ಮಾಡಿ. ಎಲ್ಲರೂ ಅಕಸ್ಮಾತ್ ನಿಮಗೆ ಅಂಥದ್ದೆಲ್ಲರೂ ಅದು ಕಟ್ ಮಾಡೋಕ್ಕೆ ಸೀಸರ್ ಅಂತ ಸಿಗುತ್ತೆ, ಅದರಲ್ಲೇ ಕಟ್ ಮಾಡಿ. ಮತ್ತೆಂತ ಗೊತ್ತಾ, ಕಾಲು ಯಾವತ್ತೂ ಸೀಸರ್ ಕಟ್ ಮಾಡ್ಕೋಬೇಡಿ, ಅದರಷ್ಟು ತಪ್ಪು ಯಾವುದಿಲ್ಲ. ನಮ್ಮ ಗೊತ್ತಿರುತ್ತೆ ತಿಳು ಮಗು ಅಷ್ಟೇ ಇದನ್ನು ಬೆಣ್ಣಿ ಇದೆಂತ ಕಪ್ಪೇ ಇರಲಿಲ್ಲ, ಇವಾಗ ಬಂದು ಕಪ್ಪು ಅಂತಂದ್ರೆ ಅದು ತಿಳು ನಿದ್ರೆಲಿ ಇರ್ತಾವೆ. ನಿದ್ರೆಲಿದ್ದ ಕಟ್ ಮಾಡಿ, ಎದ್ದಾಗ ಕಟ್ ಮಾಡ್ಕೊಬೇಡಿ. ಅದು ಕಟ್ ಮಾಡ್ಕೊತೀವಲ್ಲ ಆವಾಗ ಜಸ್ಟ್ ಒಂಚೂರು ಟಚ್ಚರು ರಕ್ತ ಬರುತ್ತೆ. ನನಗೆ ಅದಕ್ಕೆ ಬೇಡ ಅಂತೇಳಿ ಇದಿತ್ತು ಅಂತ ನೆನಪು ಅದಿತ್ತು. ಅದೇ ಟ್ರಿಮ್ಮರ್ ಇತ್ತು, ಅದು ಯಾಕೆ ಬಂತಲ್ಲ ಬೈಗೆ. ಟ್ರಿಮ್ಮರ್ ಇತ್ತು, ಅದರಲ್ಲೇ ಕೂದಲು ಕಟ್ ಮಾಡೋದು. ಸುಬ್ಬಭಟ್ಟರ ಮಗಳೇ ಸಿಂಬಾ ಐ ಲವ್ ಯು ಮಗನೇ, ನನ್ನ ಮಗನಿಗೆ ಒಂದೊಂದು ಬಿಟ್ಕೊಂತೀವಿ, ಒಂದೊಂದು ಸತಿ ಚಟಕ ಕುಟ್ಕೊಂತೀವಿ. ನಾನು ಪಾಪ ಮಗನ ಹೇಳಿ ಚಿಮ್ಕೊಂತೀವಿ ಹಾಗಂತೇಳಿ ರಾಕ್ಷಸ ಥರ ನಾಟ್ಕೊಂಡ್ವಿ. ಯಾವತ್ತು ನಾಯಿ ಮಗ ಬಿಟ್ಕೊಂಡು ತಪ್ಪು ಮಾಡ್ತು, ಆ ಕೆಟ್ಟ ಬುದ್ಧಿ ಕಲಿತು ಆವಾಗ ಹೊಡೀನಿ ಬೇಡಂತಿಲ್ಲ. ಏನೋ ತಪ್ಪು ಮಾಡಿದೆ, ರಾತ್ರಿಗೆ ನನಗೆ ಸಿಟ್ಟು ಹೋಗ್ತದೆ 2 ಗಂಟೆ ರಾತ್ರಿ ನೈಟ್ ಇದ್ರಲ್ಲಿ ಇರ್ತೀವಿ ಬಂದ್ಕೊಂಡು ಊಟ ಏನು ಬೇಕಿಲ್ಲ, ನೀರು ಏನು ಬೇಕಿಲ್ಲ, ಬಾತ್ರೂಮ್ ಹೋಗ್ತಿಲ್ಲ, ಎಲ್ಲಿ ಹೋಗ್ತೀನಿ ಸೈಲೆಂಟಾಗಿ ಇರ್ತಾ. ಆದ್ರೆ ಇವು ಮಾಡೋಕ್ಕೆ ನನಗೆ ಪಿತ್ತ ನೆತ್ತಿ ಹೇಳ್ಬಿಡು ಮಾಡಿಕೊಂಡೆ ಇಲ್ಲ ಬಣ್ಣ ಮಿನಿ ಯಾರ ಮಿನಿ ಮಿನ ನೋಡಂತೆ ನೋಡಲ್ಲಂತೆ ಅವಳನ್ನ ಎಷ್ಟು ಚಂದ ಮಾಡಿಸಾಕಿದೆ ಅಂತ. ನಾನೇನೋ ಮಾತಾಡ್ತಿದ್ದೆ, ಏನು ಮಾತಾಡ್ತೆ ನೆನಪಾಯ್ ಬಿಡಿ ಅಡ್ಡಿಲ್ಲ. ನೆನಪಾಯಿ ಏನು ಗೊತ್ತಾ, ಇವನಿಗೆ ಯಾರು ಬೇಕಾ, ಯಾರಿಗಾರು ಈಗ ಬೇಡ ಅವಳು ಮರಿ ಹಾಕಿದಾಗ ನಾನು ಹೇಳ್ತೀನಿ, ಯಾರಿಗಾರು ಮರಿ ಬೇಕಂತಿದ್ರೆ ನಂಗೆ ಮೆಸೇಜ್ ಮಾಡಿದ್ದ. ಆವಾಗ ನಾನು ಫ್ರೀ ಅಂತೂ ಕೊಡೋದಿಲ್ಲ. ಹಬ್ಬ ಮೆಣಸಿ ಬಾಯ್ ಮಾಡಿರಿ ಬನ್ನಿ. ಪ್ಲೀಸ್ ನಮ್ಮ ಸಬ್ಸ್ಕ್ರೈಬ್ ಮಾಡೋಣ, ಪ್ಲೀಸ್ ನಮ್ಮ ಸಬ್ಸ್ಕ್ರೈಬ್ ಮಾಡು, ನಾ ಡೈಲಿ ವಿಡಿಯೋ ಮಾಡಿ ಹಾಕ್ತಿ ಅಂತ ಹೇಳಿ ಮಗು ಹೇಳ